ಒಂದು ಬಡಹಳ್ಳಿಯಲ್ಲಿ ರಾಘವ ಎಂಬ ವೃದ್ಧ ವ್ಯಕ್ತಿ ದಿನಗೂಲಿ ಕೆಲಸ ಮಾಡುತ್ತಿದ್ದ. ಅವನಿಗೆ ಮಕ್ಕಳಿಲ್ಲ. ಅವನು ಒಬ್ಬನೇ ಇರುತ್ತಿದ್ದ. ಆದರೆ ಅವನು ಎಲ್ಲರಿಗೂ ಸಹಾಯ ಮಾಡುವ ನಿಸ್ವಾರ್ಥ ಹೃದಯವಿದ್ದವನು. ಯಾರಿಗಾದರೂ ತೊಂದರೆ ಇದ್ದರೆ ತನ್ನ ಸ್ವಲ್ಪ ದುಡ್ಡು ಕೊಟ್ಟು ಸಹಾಯ ಮಾಡುತ್ತಿದ್ದ. ಒಂದು ದಿನ ಅವನು ಅಂಗಡಿಯ ಬಳಿ ಕುಳಿತಿದ್ದಾಗ ಒಂದು ಪುಟ್ಟ ಹುಡುಗಿ ಬಹಳ ಹಸಿವಿನಿಂದ ಅಲ್ಲಾಡುತ್ತಿದ್ದಾಳೆ. ರಾಘವ ತಾನು ಕೆಲಸ ಮಾಡಿಕೊಂಡ 50 ರೂಪಾಯಿಗಳನ್ನು ಅವಳಿಗೆ ಕೊಟ್ಟು ತಿಂಡಿಯನ್ನು ತಿನ್ನಿಸುತ್ತಾನೆ. ಅವಳ ಕಣ್ಣುಗಳಲ್ಲಿ ನಗುವು ಮೂಡುತ್ತದೆ. ಆಕೆ ಏನೂ ಹೇಳದೆ ಅಲ್ಲಿಂದ ಹೊರಟು ಹೋಗುತ್ತಾಳೆ. ವರ್ಷಗಳು ಕಳೆಯುತ್ತವೆ. ರಾಘವ ಈಗ ತುಂಬ ಮುದುಕನು. ಅವನ ಆರೋಗ್ಯ ಚೆನ್ನಾಗಿಲ್ಲ. ಒಂದು ದಿನ ಅವನು ರಸ್ತೆ ಬದಿಯಲ್ಲಿ ಬಿದ್ದು ಹೋಗುತ್ತಾನೆ. ಎಲ್ಲರೂ ನೋಡುತ್ತಾರೆ, ಆದರೆ ಸಹಾಯ ಮಾಡುವವರೇ ಇಲ್ಲ. ಆಗ ಒಂದು ಕಾರು ನಿಲ್ಲುತ್ತದೆ. ಅದರಲ್ಲಿ ಇಳಿಯುವ ಮಹಿಳೆ ತಕ್ಷಣ ಆ ವೃದ್ಧನಿಗೆ ಆಸ್ಪತ್ರೆಗೆ ಕರೆದೊಯ್ಯುತ್ತಾಳೆ. ಆಸ್ಪತ್ರೆಯಲ್ಲಿ ಅವನ ಚಿಕಿತ್ಸೆಗೆ ಸಾಕಷ್ಟು ಹಣದ ಅಗತ್ಯವಿರುತ್ತದೆ. ಆದರೆ ಈ ಯುವತಿ ಎಲ್ಲವನ್ನು ಹೊಣೆ ಹೊತ್ತುಕೊಳ್ಳುತ್ತಾಳೆ. ವೈದ್ಯರು ಹೇಳುತ್ತಾರೆ, ನಿಮ್ಮ ಬದುಕು ಉಳಿದಿದ್ದು ಈ ಯುವತಿಯ ದಯೆಯಿಂದ. ರಾಘವ ಅಚ್ಚರಿ ಹೊಂದುತ್ತಾನೆ. ಅವನು ಕೇಳುತ್ತಾನೆ, ನೀನು ಯಾರು ತಾಯಿ? ಆಕೆ ನಗುತ್ತಾ ಹೇಳುತ್ತಾಳೆ, ನಾನು ಅಂದಿನ ಚಿಕ್ಕ ಹುಡುಗಿ ಸರ್. ನೀವು ನನ್ನ ಹಸಿವನ್ನು ತಣಿಸಿದ್ದೀರಿ. ನಾನು ನಿಮ್ಮನ್ನು ಮರೆಯಲೇ ಇಲ್ಲ. ನಾನು ಡಾಕ್ಟರ್ ಆಗಿದ್ದೇನೆ ಈಗ. ನಿಮ್ಮ ಒಳ್ಳೆಯತನ ನನಗೆ ಜೀವನ ಕೊಟ್ಟಿದೆ. ನಮಗೆ ನಾವು ಮಾಡುವ ಒಳ್ಳೆಯತನ ತಕ್ಷಣವೇ ಹಿಂದಿರುಗದಿರಬಹುದು. ಆದರೆ ಕರ್ಮದ ಬೀಜಗಳು ಬೆಳೆದಾಗ ಇದುವರೆಗೂ ಮಾಡಿದ ಪ್ರತಿ ಕರ್ಮ ಹಿಂದಿರುಗಿ ಬರಲಿದೆ. ಧನ್ಯವಾದಗಳು. ಥ್ಯಾಂಕ್ ಯು.